ವಕೀಲರ ಮೇಲೆ ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಹೋರಾಟಕ್ಕೆ ಇಳಿದ ನ್ಯಾಯವಾದಿಗಳು. ವಕೀಲರು ಮತ್ತು ಪೊಲೀಸರ ನಡುವೆ ಮೊದಲಿನಿಂದಲೂ ಛತ್ತೀಸ್ಕ ಅಕಡ ಅಂತ ಹೇಳ್ತಾರೆ ಕಣ್ರಿ. ವಕೀಲರಿಗೂ ಪೊಲೀಸರಿಗೂ ಮೊದಲಿಂದಲೂ ಫ್ರೆಂಡ್ಶಿಪ್ ಅಷ್ಟಕ್ಕಷ್ಟೇ. ಆದ್ರೆ ಇಲ್ಲಿ ವಕೀಲರ ಮೇಲೆ ಪೊಲೀಸರು ಹಲ್ಲೆ ಮಾಡಿರುವ ಘಟನೆ ಅಥಣಿಯಲ್ಲಿ ನಡೆದು ಹೋಗ್ಬಿಟ್ಟಿದೆ. ನಮ್ಮ ಅಥಣಿ ವಕೀಲರ ಸಂಘದ ವತಿಯಿಂದ ವಕೀಲರ ಮೇಲೆ PSI ಗಿರ್ಮಲ ಉಪ್ಪಾರ್ ಹಾಗೂ ಇನ್ನೂ 3 ಸಿಬ್ಬಂದಿಗಳು ಹಲ್ಲೆ ಮಾಡಿದ್ದಾರೆ. ಅವರು ಹಲ್ಲೆ ಮಾಡಿದ ಪ್ರಕಾರ ನಾವು ಅಥಣಿ ಪೊಲೀಸ್ ಸ್ಟೇಷನ್ದಲ್ಲಿ ಅವರ ಮೇಲೆ FIR ದಾಖಲು ಮಾಡಲು ಫಿರ್ಯಾದಿಯನ್ನು ನೀಡಿದೆವು. ಈಗ ಫಿರ್ಯಾದಿ ನೀಡಿ 24 ತಾಸು ಆದರೂ ಇನ್ನೂ ಫಿರ್ಯಾದಿ ದಾಖಲಾಗಿಲ್ಲ. ಯಾಕಂದರೆ ಇದು ಆಡಳಿತ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಯಾಕಂದರೆ ವಕೀಲರ ಮೇಲೆ ಆಗಲಿ ಜನಸಾಮಾನ್ಯರ ಮೇಲೆ ಅರ್ಜಿ ಬಂದ್ರೆ ಆನ್ ದಿ ಸ್ಪಾಟ್ ಫಿರ್ಯಾದಿ ದಾಖಲು ಮಾಡ್ತಾರೋ. ಆದರೆ ಈಗ ಅವ್ರ ಮೇಲೆ ಫಿರ್ಯಾದಿ ದಾಖಲು ಮಾಡೋದಂದ್ರೆ ಅವ್ರು ಫಿರ್ಯಾದಿ ದಾಖಲು ಮಾಡ್ತಾ ಇಲ್ಲ. ಆದ ಕಾರಣ ಎಲ್ಲ ನಮ್ಮ ವಕೀಲರ ಸಂಘದ ವತಿಯಿಂದ ಹಾಗೂ ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಾವು ಹಳ್ಯಾಳ ಸರ್ಕಲ್ದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೇವೆ. ಇವತ್ತಿಂದ FIR ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳ ಕೋರ್ಟ್ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಮತ್ತು ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಈ ಸಂದೇಶ ನೀಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿನ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಜಾತ್ರಾ ಮಹೋತ್ಸವ ನಡೆದಿತ್ತು. ಈ ವೇಳೆ ಪೊಲೀಸ್ ವಕೀಲ ಮಲ್ಲಿಕಾರ್ಜುನ್ ಕೋರೆ ಎಂಬಾತರ ಮೇಲೆ ಹಲ್ಲೆ ನಡೆಸಿದ್ರು ಕಣ್ರಿ. ಇದರಿಂದ ಗಾಯಗೊಂಡ ವಕೀಲರ ಪರ ನಿಂತ ವಕೀಲರ ಬಾರ್ ಅಸೋಸಿಯೇಷನ್ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಹೋರಾಟಕ್ಕೆ ಇಳಿದುಕೊಂಡಿದ್ದು ಹೀಗೆ. ಪ್ರತಿಯೊಂದು ಪಕ್ಷಗಾರ ಬಂದು ನಮಗೆ ಹೇಳಿದಂತ ಸಾಧ್ಯ ಅದಾವ. ಈಗ ಮನೆನೇ ಹೇಳಿದ್ರೆ ಅವ್ರ ಮನೆನ ಸುದ್ದಿಲ್ಲ, ನಿಮ್ಮ ಕಂಪ್ಲೇಂಟ್ ಸರಿ ಮಾಡಕ್ ಬರ್ತಾರೆ. ಇದನ್ನೆಲ್ಲ PSI ಅವ್ರು ಮಾತಾಡುವಂತ ಕರ್ತವ್ಯನ ಅಲ್ಲ. ಯಾಕಂದ್ರೆ ನಾವು ಕಾನೂನು ಪಾಲನೆ ಮಾಡೋರು, ಕಾನೂನನ್ನ ರಕ್ಷಣೆ ಮಾಡೋರು. ನಮಗ ರಕ್ಷಣೆ ಇಲ್ಲ ಅಂತಂದ್ರೆ ಎಲ್ಲಿ ಇದು ವ್ಯವಸ್ಥೆ ಬಂದಿತ್ತಂತ. ಆಮೇಲೆ ಅವ್ರು ಬಂದಾಗ ನಾವು ಅವ್ರಿಗೆ ಪಕ್ಷಗಾರಿಗೆ ನೇರವಾಗಿ ಹೇಳಿನ ಅವ್ನಿಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಇದು ವಕೀಲ ಹೆಸರಲ್ಲೇ ಹೊಯ್ಕೋತಾನ, ನೀವು ಅದನ್ನ ಕಿವಿಗೆ ಹಾಕೋಬೇಡ್ರಿ ಅಂತೇಳಿ ನಮ್ಮ ಪಕ್ಷಗಾರಿಗೆ ಧೈರ್ಯ ತುಂಬುವಂತ ಕೆಲಸನ ನಾ ಮಾಡೇನಿ. ಯಾರೇ ಆಗಿರ್ಲಿ, ನಿಮ್ಮ ವಕೀಲರು ಯಾರ್ದಾರು ಕರ್ಕೊಂಡು ಬಾ ಅಂತ ಹೇಳ್ತಾನೋ, ಇವೇನು ಜಡ್ಜ್ ನಮಗೆ ಕರ್ಕೊಂಡು ಬಾ ಅಂತ ಹೇಳಕ ನೀವು ಬೇಕಾದ್ರೆ ಬರಬೇಕಾಗಿತ್ತು ನಮ್ಮ ಕೋರ್ಟಿಗೆ. ಪಕ್ಷಗಾರಿಗೆ ಹೇಳ್ತಾನೆ, ಯಾವ ವಕೀಲ ಕೋರ್ಟಿಗೆ ಕರ್ಕೊಂಡು ಬಾ ಅಂತ ಹೇಳ್ತಾನಂತೀವ. ನೀವು ಜಡ್ಜ? ಇದು ಭಾಳ ದಿನದಿಂದ ನಡೆದಂಥ ಅನ್ಯಾಯ. ಈಗ ಒಂದು ಸ್ವಲ್ಪ ಬೆಳಕಿಗೆ ಬರೋಕೆ ಇದೊಂದು ಅವಕಾಶ ಸಿಕ್ಕೈತಿ. ಅದಕ್ಕೆ ಇದನ್ನು ಉಗ್ರವಾಗಿ ನಾವು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ಬೇಕಂತೇಳಿ ಎಲ್ಲ ವಕೀಲರಲ್ಲಿ ಇನ್ನೊಮ್ಮೆ ಮನವಿ ಮಾಡ್ಕೋತೀನಿ ನಿಮ್ಮ ಮಾಧ್ಯಮದ ಮೂಲಕ. ಯಾಕಂದ್ರೆ ನಮಗೆ ಮೊದಲು ರಕ್ಷಣೆ ಬೇಕು, ಆಮೇಲೆ ನಾವು ಜನಸಾಮಾನ್ಯರ ರಕ್ಷಣೆ ಮಾಡೋಣ, ನಮ್ಮ ಪಕ್ಷಗಾರ ರಕ್ಷಣೆ ಮಾಡೋಣ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟ. ಮಾನವ ಸರಪಳಿ ನಿರ್ಮಿಸಿ ರಾಷ್ಟ್ರೀಯ ಹೆದ್ದಾರಿ ಬಂದ್. ಜೀವರ್ಗಿ ಸಂಕೇಶ್ವರ್ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ. ವಕೀಲನ ಮೇಲೆ ಹಲ್ಲೆ ಖಂಡಿಸಿ ಸಾಕಷ್ಟು ವಕೀಲರು ಸೇರ್ಕೊಂಡು ಜೀವರ್ಗಿ ಮತ್ತು ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿ ತಡೆದು ಹೋರಾಟ ಮಾಡಿದ್ರು ಕಣ್ರಿ. ಮಾನವ ಸರಪಳಿ ನಿರ್ಮಿಸಿ ಪೊಲೀಸರ ನಡೆಯನ್ನ ಅಕ್ಷರಶಃ ಖಂಡಿಸಿ ಆಕ್ರೋಶ ಹೊರಹಾಕಿದ್ರು. ನಮ್ಮ ಜೂನಿಯರ್ ವಕೀಲರವರಿಗೆ ಅವರು ಒಂದು ಮಾನವೀಯ ವರ್ತನೆ ತೋರಿಸಿದ ಜನಗಳ ಥರ ಬಿಹೇವ್ ಮಾಡ್ಯಾರ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಬೇಕಾದ್ರೆ ವಿಚಾರ ಮಾಡ್ಬೇಕು. ಇದು ಪೊಲೀಸ್ ಆಡಳಿತ ಇತ್ತು, ಬಿಹಾರ ಗುಂಡಾಗಿಳಿ ಆಡಳಿತ ಗೊತ್ತಾಗ್ತದೆ ನಮಗೆ. ಆ ಥರ ಬಿಹೇವ್ ಮಾಡಬಾರ್ದಾಗಿತ್ತು, ಮಾಡ್ಯಾರು. ಮತ್ತು ನಿನ್ನಿಂದ ನಮ್ಮ ಸೀನಿಯರ್ಸ್ ವಕೀಲರೆಲ್ಲ ಒಂದು ಕಂಪ್ಲೀಟ್ ಕಾಪಿ ಕೊಟ್ಟರು, ಅದಕ್ಕೇನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಇದೇ ರೀತಿ ಮಾಡಿದ್ರೆ ನಾವು ನ್ಯಾಯಾಂಗ ಹೋರಾಟನ ಅತಿ ಉಗ್ರವಾಗಿ ಮಾಡಬೇಕಾಗುತ್ತೆ. ಇದನ್ನ ನಿರಂತರವಾಗಿ ಹೋರಾಟನ ನಾವು ಅದು ನ್ಯಾಯಶಿವರಿಗೆ ಹೋರಾಟ ಮಾಡ್ತೀವಿ. ಮತ್ತು ಯಾವುದೇ ವಕೀಲರ ಮೇಲೆ ಈ ಥರ ಹಲ್ಲೆಗಳನ್ನು ಆಗೋದನ್ನು ತಡೆಗಟ್ಟಬೇಕು. ಮಾನ್ಯ ತಹಶೀಲ್ದಾರ್ ಅವ್ರು ಬಂದವರು ಅವ್ರ ಗಮನಕ್ಕೂ ತರ್ತೀವಿ. ಅದೇ ರೀತಿ SP ಸಾಹೇಬ್ ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಇಲ್ಲಿ ಆಗ್ತಕ್ಕಂಥ ಘಟನೆಗಳು ಏನದಾವು FIR ದಾಖಲೆ ಮಾಡಿ ಒಂದು ಶಾಶ್ವತ ಪರಿಹಾರ ಆಗಬೇಕಿದೆ. ತಿಂಗಳಾಗ ಒಂದ್ಸಲ ವಕೀಲರು ಸ್ಟ್ರೈಕ್ ಮಾಡೋದಾತಂದ್ರೆ ನ್ಯಾಯವಾದಿಗಳು ಹಿಂಗಾದ್ರೆ ಜನಸಾಮಾನ್ಯರ ಗತಿ ಹೆಂಗೆ? ಸ್ಟೇಷನ್ಗೆ ಹೋಗ್ಬಾರ್ದು ಅವ್ರು ಅನ್ಯಾಯ ಆದವ್ರು. ಇಲ್ಲ ಅಂದ್ರೆ ಹೊರಗೆ ಅಲ್ಲಿ ಗ್ರಾಮ ಪಂಚಾಯತಿ ಮಾಡ್ಬೇಕಾಗತ್ತೆ. ಅನ್ಯಾಯ ಆದವ್ರು ಅನ್ಯಾಯ ಒಳಗೆ ಹೋಗೋಕ್ಕಾಗತ್ತೆ. ಈ ವಕೀಲರ ಮ್ಯಾಗ ಹಿಂಗೆ ಅನ್ಯಾಯ ಆತಂದ್ರೆ ಮತ್ತು ಬೇರೆ ಜನಸಾಮಾನ್ಯರ ಗತಿ ಭಾಳ ಚಿಂತಾಜನಕವಾದ ಪರಿಸ್ಥಿತಿ ಆಗೈತಿ. ಇದು ಯಾಕೋ ಒಂದು ಪೊಲೀಸ್ ವ್ಯವಸ್ಥೆ ಒಂದು ಅಧೋಗತಿಗೆ ಸಾಗದಂತ ದಯವಿಟ್ಟು ಇದನ್ನ ಮೇಲಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಅವರು ಕೈಗೊಳ್ಳಬೇಕಂತೇಳಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟ ಯಾವಾಗಲೂ ನಿರಂತರವಾಗಿರ್ತದೆ. ಯಾಕಂದ್ರೆ ಈ ಸಮಾಜದಾಗ ಹೋರಾಟದಿಂದ ಬದಲಾವಣೆ ಆಗ್ತಿ. ಅದಕ್ಕೆ ವಕೀಲರು ಯಾವಾಗಲೂ ಸದಾ ಸಿದ್ಧ ಇರ್ತಾರೆ. ಈಗ ನಾವು ಪೊಲೀಸರಿಗೆ ಅವಶ್ಯಕತೆ ನಾವು ಯಾರೂ ಇಲ್ಲ, ಅಂತಾಗೋದಿಲ್ಲ.
ಅಥಣಿ ಪಟ್ಟಣದಲ್ಲಿ ಶಿವಯೋಗಿ ವೃತ್ತದಿಂದ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶ ಹೊರಹಾಕಲಾಯಿತು. ಘಟನೆ ಸಂಬಂಧಿಸಿದಂತೆ ಸಿಸಿಟಿವಿ ಫುಟೇಜ್ ಬಿಡುಗಡೆ ಮಾಡಿರುವ ವಕೀಲರು ಪಿಎಸ್ಐ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಥಣಿ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದ್ರು. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.